ಚಾಲಕನ ಅತಿ ವೇಗದ ಒಂದು ಏನು ಗಾಡಿ ಓಡಿಸಿರುವಂಥ ಪರಿಣಾಮವಾಗಿ ಒಂದು KSRTC ಬಸ್ ಹಳ್ಳಕ್ಕೆ ಬಿದ್ದಿರುವಂಥದ್ದು. ಅಂದರೆ ಬೆಂಗಳೂರಿನಿಂದ ಮೈಸೂರಿಗೆ ಹೋಗ್ತಿದ್ದಂಥ KSRTC ಬಸ್ಸು ಸಾಕಷ್ಟು ವೇಗವಾಗಿ ಬರ್ತಾ ಇತ್ತು. ಆತನ ನಿಯಂತ್ರಣ ತಪ್ಪಿ ಪ್ರಾರಂಭದಲ್ಲಿ ಡ್ರೈವರ್ಗೆ ಡಿಕ್ಕಿ ಹೊಡೆದಿರುವಂಥದ್ದು, ಆನಂತರದ ಹಳ್ಳಕ್ಕೆ ಕೂಡ ಬಿದ್ದಿರುವಂಥದ್ದು. ನಾನೀಗ ಆ ಸ್ಥಳದಲ್ಲಿ ದೃಶ್ಯದಲ್ಲಿ ಕೂಡ ಹಿಂಗೆ ನೋಡ್ಬೋದು. ಇದು ಬೆಂಗಳೂರು ಮೈಸೂರು ಹೆದ್ದಾರಿ ಪಕ್ಕದಲ್ಲಿರುವಂಥ ಸರ್ವಿಸ್ ರಸ್ತೆಯ ಪಕ್ಕದಲ್ಲಿ ಆಗಿರುವಂಥದ್ದು. ಮಂಡ್ಯ ತಾಲೂಕಿನ ರಾಗಿ ಮುದ್ನಳ್ಳಿ ಅಂತ ಒಂದು ಭೀಕರ ರಸ್ತೆ ಅಪಘಾತ ಸಂಭವಿಸಿರುವಂಥದ್ದು. ಅಂದರೆ ಬೆಂಗಳೂರಿನಿಂದ ಮೈಸೂರಿಗೆ ಹೋಗ್ತಿದ್ದಂಥ KSRTC ಬಸ್ನಲ್ಲಿ ಸುಮಾರು 50ಕ್ಕೂ ಹೆಚ್ಚು ಪ್ರಯಾಣಿಕರಿದ್ದರು. ಚಾಲಕ ಅತಿ ವೇಗವಾಗಿ ಒಂದು ಸರ್ವಿಸ್ ರಸ್ತೆಯಲ್ಲಿ ಬಂದಿದ್ದಾನೆ. ಸರ್ವಿಸ್ ರಸ್ತೆಯಲ್ಲಿ ಬಂದಂಥ ಸಂದರ್ಭದಲ್ಲಿ ಅಂದರೆ ರಸ್ತೆಯ ಬಲಭಾಗದಲ್ಲಿ ಒಂದು ಡಿವೈಡರ್ಗೆ ಪ್ರಾರಂಭದಲ್ಲಿ ಡಿಕ್ಕಿ ಹೊಡೆದು ಆನಂತರದ ರಸ್ತೆ ಎಡಭಾಗದಲ್ಲಿ ನಿಂತಂಥ ಸಾಕಷ್ಟು ಬೈಕ್ಗಳಿಗೂ ಕೂಡ ಡಿಕ್ಕಿಯನ್ನು ಹೊಡೆದಿರುವಂಥದ್ದು. ಅಂದರೆ ಆ ಡಿಕ್ಕಿ ಹೊಡೆದು ಒಂದು ಬೈಕನ್ನು ಕೂಡ ಹಳ್ಳಕ್ಕೆ ತಳ್ಕೊಂಡು ಹೋಗಿದ್ದಾನೆ. ಬಸ್ನ ಮುಂಭಾಗದಲ್ಲೂ ಕೂಡ ಒಂದು ಏನು ಬೈಕ್ ಕೂಡ ಬಿದ್ದಿದೆ, ದೃಶ್ಯದಲ್ಲಿ ನೋಡ್ಬೋದು. ಅತಿ ವೇಗವಾಗಿ ಡಿಕ್ಕಿ ಹೊಡೆದಂಥ ಪರಿಣಾಮವಾಗಿ ಬೈಕು ಕೂಡ ಸಂಪೂರ್ಣವಾಗಿ ಜಖಮ್ ಆಗಿದೆ. ಈಗಾಗಲೇ ಬಂದಿರುವಂಥ ಮಾಹಿತಿ ಪ್ರಕಾರ ಒಬ್ಬರ ಕಾಲು ಕೂಡ ಕಟ್ಟಾಗಿರುವಂಥದ್ದು, 10ಕ್ಕೂ ಹೆಚ್ಚು ಜನರಿಗೆ ಗಂಭೀರವಾದಂಥ ಗಾಯಗಳಾಗಿದ್ದಾವೆ. ಸ್ಥಳಕ್ಕೆ ಮಂಡ್ಯ SP ಯತೀಶ್ ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ರೀತಿಯ ಸಾವು ನೋವುಗಳು ಸಂಭವಿಸಿಲ್ಲ. ಸಾಕಷ್ಟು ಜನಕ್ಕೆ ಗಾಯಗಳಾಗಿದ್ದಾವೆ ಅನ್ನೋಂಥದ್ದು ಕೂಡ ತಿಳಿದು ಬಂದಿರುವಂಥದ್ದು. ಈಗಾಗಲೇ ಸಾಕಷ್ಟು ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ಚಾಲಕನು ಕೂಡ ಕೆಲವೊಂದಿಷ್ಟು ಗಾಯಗಳಾಗಿದ್ದಾವೆ ಅನ್ನೋಂಥದ್ದು ಕೂಡ ತಿಳಿದು ಬಂದಿರುವಂಥದ್ದು.